ನಮ್ಮ ಪಿತರಾರ್ಜಿತವಾಗಿರುವಂತಹ ಮೂಲ ನೆಲೆ ಅನ್ನುವಂಥದ್ದನ್ನ ಸಂದೇಶ ಕೊಡುವುದಕ್ಕಾಗಿ ನಾವು ಸೇರಿದ್ದೀವಿ. ಕುಳಿತಿರುವಂತಹ ಎಲ್ಲರೂ ಕೂಡ ಒಮ್ಮೆ ಮೇಲಕ್ಕೆ ಎದ್ದು ಈ ಭೂಮಿಗೆ ಒಮ್ಮೆ ಪ್ರಣಾಮವನ್ನು ಮಾಡಬೇಕು, ಒಂದು ನಮಸ್ಕಾರವನ್ನು ಮಾಡಬೇಕು. ಯಾಕೆ ಅಂತ ನಾನು ಹೇಳ್ತೀನಿ. ನಾಬೊಕ್ಲು ಅನ್ನುವಂಥದ್ದು ಹೇಗೆ ಭಾರತದ ದೇವಭೂಮಿ ಉತ್ತರಾಖಂಡ ಇದೆಯೋ ಅದೇ ರೀತಿ ಕೊಡವರ ಪಾಲಿಗೆ ಇದು ದೇವಭೂಮಿ. ನಾಬೊಕ್ಲು 35 ನಾಡುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಭೂಮಿ. ಯಾಕಂದ್ರೆ ಸ್ವಾಮಿ ಇಗ್ಗುತಪ್ಪ ಬಂದು ಅವತರಿಸಿದಂತಹ ಭೂಮಿ, ದೇವತೆಗಳೇ ಬಂದು ನೆಲೆಸಿದಂತಹ ಭೂಮಿ, ಅದು ನಮ್ಮ ನಾಬೊಕ್ಲು. ಆ ಇಗ್ಗುತಪ್ಪ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ಈ ಮಣ್ಣಿನ ವೀರ ಪರಂಪರೆ, ಈ ಮಣ್ಣಿನ ಶ್ರೇಷ್ಠವಾದಂತಹ ತ್ಯಾಗಿಗಳು, ಪರಮ ಪುರುಷರು, ಪ್ರಾಚೀನರಾದಂತಹ ಪೂರ್ವಸೂರಿಗಳು ಇಡೀ ದೇಶದಲ್ಲಿ ತಮ್ಮ ಪರಾಕ್ರಮ ಏನು ಅನ್ನೋದನ್ನು ತೋರಿಸಿದ್ರು. ಇವತ್ತಿಗೂ ಕೂಡ ಕೊಡಗು ಬೆಳೀತಾ ಇದ್ರೆ, ಕೊಡಗು ಬೆಳಗ್ತಾ ಇದ್ರೆ ಅದಕ್ಕೆ ಕಾರಣ ಆಕಾಶದಲ್ಲಿ ಕಾಣುವಂತಹ ತಾರಾಮಂಡಲ ಅಲ್ಲ, ನಮ್ಮ ವೀರರು ಎದೆಯ ಮೇಲೆ, ಅವರ ಬೆನ್ನಿನ ಮೇಲೆ ಧರಿಸಿರುವಂತಹ ಆ ಸ್ಟಾರ್ಸ್ಗಳು ಅವರ ವೀರತೆಯ ಪ್ರತೀಕ. ಇಡೀ ಜಗತ್ತಿನಲ್ಲಿ ಕೊಡಗಿನ ಮಣ್ಣು, ಈ ಭೂಮಿಯ ಪುತ್ರರು ಅಂದಾಗ ವೀರರು, ಪರಾಕ್ರಮಿಗಳು, ಈ ಮಣ್ಣಿಗಾಗಿ, ಈ ದೇಶಕ್ಕಾಗಿ, ಈ ಸಂಸ್ಕೃತಿಗಾಗಿ ತ್ಯಾಗ ಮಾಡಿದಂತಹ ಮಹಾಪುರುಷರು ಅಂತ ತಿಳ್ಕೊಂಡಂತಹ ಮಣ್ಣು ಇದು. ಈ ಮಣ್ಣಿನ ಮೇಲೆ ಅನೇಕ ದಾಳಿಗಳಾಯಿತು. ಇವತ್ತು ಯಾರನ್ನ ತಲೆಯ ಮೇಲೆ ಹೊತ್ತಿ ಮೆರೆಸ್ತಾ ಇದ್ದಾರೆ, ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ 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 ಅಂತ ಹೇಳಿ. ಆದ್ರೆ ಅವನು ಹುಲಿ ಅಲ್ಲ, ಅವನೊಬ್ಬ ಹೇಡಿ ಇಲಿ ಅಂತ ಹೇಳಿ 3 ಬಾರಿ ಅವನನ್ನು ಬೆಳೆಸಿಕೊಂಡು ಹೋಗಿ ಈ ಕೊಡಗಿನ ಗಡಿಯಾಚೆಗೆ ಅಟ್ಟಿ ಬಂದವರು ಯಾರು ಕೇಳಿದ್ರೆ ಈ ಮಣ್ಣಿನ ಭೂಮಿ ಪುತ್ರರು. ಮುಳ್ಳು ಸೋಗೆ ಯುದ್ಧದಲ್ಲಿ, ಮುಳ್ಳು ಸೋಗೆ ಐತಿಹಾಸಿಕ ಯುದ್ಧ ನಡೀತಾ ಇರಬೇಕಿದ್ರೆ ಆ ಯುದ್ಧದಲ್ಲಿ ಇದೇ ಮಣ್ಣಿನ ಕುಲ್ಲೆಟಿ ಪೊನ್ನಣ್ಣ ಮತ್ತು ಮಾಣಿಕ್ಯ ಹೇಗೆ ಅವನನ್ನ ಔರಂಗಜೇಬನನ್ನ ದಕ್ಷಿಣ ಭಾರತದ ಔರಂಗಜೇಬ ಅಂತ ಕರೀತಾರೆ, ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಆ ಔರಂಗಜೇಬನಂತೆ ಮೆರಿತಾ ಇದ್ದಂತ ಮತಾಂಧನಾಗಿದ್ದಂತ ಟಿಪ್ಪು ಸುಲ್ತಾನನನ್ನ ಪಗ್ಗು ಬಡಿಯುವಂತಹ ಕೆಲಸವನ್ನ ಇದೇ ನಾಬೊಕ್ಲುವಿನ ಮಣ್ಣಿನ ಮಕ್ಕಳು ಮಾಡಿದರು. ಸವಿದು ಬೆತ್ತರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಸವರಿ ಆನೆಯ ಸೊಂಡಿಲನು ರಣಕೊಂಬನಾರ್ಬೋರ್ಗರೆದರು. ಅವರು ಕೊಡಗಿನ ಹಿರಿಯರು, ಅವರು ಸೋಲ್ ಸಾವರಿಯರು ಅನ್ನುವಂತಹ ಘೋಷಣೆಯನ್ನು ಮಾಡ್ತಾ, ಇದು ಕೇವಲ ವೀರರ ಭೂಮಿ ಅಲ್ಲ, ಇದು ಧರ್ಮದ ಭೂಮಿ. ಇದು ಕಾವೇರಿಯ ತವರು ಮನೆ ಮಾತ್ರ ಅಲ್ಲ, ಇದು ಅಗಸ್ತ್ಯರ ತವರ ಮನೆ ಅಂತ ಹೇಳ್ತಾ, ಅಗಸ್ತ್ಯರಿರ್ಬೋದು, ಲೋಪಮುದ್ರ ಇರ್ಬೋದು, ಕವೇರ ಋಷಿಗಳ ತಪಸ್ಸು ನಡೆದಂತಹ ಪರಮ ಪವಿತ್ರವಾದಂತಹ ನೆಲ ನಾಬೊಕ್ಲುವಿನ ಮಣ್ಣು. ಹಾಗಾಗಿ ಈ ನಾಬೊಕ್ಲುವಿನ ಮಣ್ಣಿನಲ್ಲಿ ಹಿಂದೂ ಸಮಾಜವನ್ನ ಕೆಣಕುವಂತಹ ಕೆಲಸವನ್ನ ಕೆಲವು ಬೀದಿ ನಾಯಿಗಳು ಮಾಡಿವೆ. ಆ ಬೀದಿ ನಾಯಿಗಳ ಹಾವಳಿಯನ್ನ ಪೊಲೀಸ್ ಇಲಾಖೆ ತಡೆಗಟ್ಟಬೇಕು. ನೀವು ಅವರನ್ನು ಸರಿಯಾಗಿ ವಿಚಾರಿಸಿಕೊಳ್ಳದೇ ಇದ್ರೆ, ಇವತ್ತು ಬರಬೇಕಿದ್ರೆ ನಮ್ಮ ಕೈಯಲ್ಲಿ ಧ್ವಜ ಇತ್ತು, ಇನ್ನೊಮ್ಮೆ ಬರಬೇಕಿದ್ರೆ ನಮ್ಮ ಕೈಯಲ್ಲಿ ಧ್ವಜ ಇರೋದಿಲ್ಲ. ಹೇಳ್ತಾ ಇದ್ರು ನಾಬೊಕ್ಲುವಿನ ಜನ ಬಹಳ ಭಯದಿಂದ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಈ ಘಟನೆ ನಡೆದ ಬಳಿಕ ಕಳೆದ 250 ವರ್ಷಗಳ ಬಳಿಕ ಯಾವತ್ತೂ ಕೂಡ ಈ ರೀತಿಯ ವಾತಾವರಣ ಇರಲಿಲ್ಲ. ಕಳೆದ ಒಂದು 2-3 ವರ್ಷದಿಂದ ಈ ಸುತ್ತಮುತ್ತಲಿನ ಜನ ಈ ಮತಾಂಧ ವಲಸಿಗ ಶಕ್ತಿಗಳಿಗೆ ಭಯಭೀತು ಬದುಕ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ನಾನು ಕೇಳಿದೆ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕು, ನೀವು ಯಾವ ಅಪ್ಪಚ್ಚೀರ ಗೌತಮ್ನ ಮೈಗೆ ಕೈ ಹಾಕಿದರೂ 250 ವರ್ಷಗಳಿಗಿಂತ ಮೊದಲು ಅದೇ ಅಪ್ಪಚ್ಚೀರ ವಂಶದ ಮಂದಣ್ಣ ಅನ್ನುವನು ಇದೇ ಪಟಾಣದ ರುಂಡವನ್ನು ತಗೊಂಡೋಗಿ ಮಡಿಕೇರಿಯ ಕೋಟೆಯಲ್ಲಿಟ್ಟಿದ್ದ. ಅದೇ ಅಪ್ಪಚ್ಚೀರ ಮಂದಣ್ಣನ ಪರಾಕ್ರಮ, ಅದೇ ಕೊಡಗಿನ ಕಾವೇರಿಯ ನೀರು, ಅದೇ ಕೊಡಗರ ವೀರ ರಕ್ತ ಇವತ್ತು ಇಲ್ಲಿಯ ಹಿಂದೂಗಳ ಮೈಯಲ್ಲಿ ಹರಿತಾ ಇದೆ. ಹಾಗಾಗಿ ಸಮಾಜವನ್ನು ಕೆಣಕುವ ಮೊದಲು 1000 ಬಾರಿ ಯೋಚನೆಯನ್ನು ಮಾಡಿಕೊಳ್ಳಿ.
ನಿಮಗೆ ಇದು ವ್ಯಾಪಾರ ಮಾಡೋದಕ್ಕಿರುವಂತ ಭೂಮಿ ಆಗಿರ್ಬೋದು, ನಮಗಿದು ವ್ಯಾಪಾರ ಮಾಡುವಂತ ಭೂಮಿ ಅಲ್ಲ. ಇದು ನಮ್ಮ ಪರಮ ಪವಿತ್ರವಾದಂತಹ ಭೂಮಿ. ಇದರ 1 ಇಂಚು ಭೂಮಿಯ ಜೊತೆಗೆ ಕೂಡ ಹಿಂದೂ ಸಮಾಜ ಯಾವ ಕಾರಣಕ್ಕೂ ಕೂಡ ರಾಜೀನಾಮೆ ಮಾಡಿಕೊಳ್ಳಲ್ಲ. ನಗರದಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ. ನಾವು ಪೊಲೀಸ್ ಸ್ಟೇಷನ್ ಒಂದು 300 ಜನ ಹೋಗ್ತೀವಿ, 200 ಜನ ಹೋಗ್ತೀವಿ, ಪೊಲೀಸರ ಮೇಲೆ ಒತ್ತಡವನ್ನು ಹೇರ್ತೀವಿ ಅನ್ನೋಂತ ದಿಮಾಕ್ ನಿಮ್ಮಲ್ಲಿದ್ರೆ, ಇವತ್ತೊಂದು ಸಣ್ಣ ಘಟನೆಗೆ ಸೇರಿರುವಂತಹ ಹಿಂದೂ ಸಮಾಜ, ಇದು ಜಾಗೃತವಾಗಿರುವಂತಹ ಹಿಂದೂ ಸಮಾಜ. ಇಲ್ಲಿಂದ ಹೊರಡುವಂತಹ ಪ್ರತಿಯೊಬ್ಬ ಹಿಂದೂ ಕೂಡ 10 ಮನೆಗಳನ್ನು ಮತ್ತೆ ಜಾಗೃತ ಮಾಡ್ತೀವಿ. ಮುಂದಿನ ಬಾರಿ ಬರಬೇಕಿದ್ರೆ ಕೊಡಗಿನ ವೀರರ ಪರಾಕ್ರಮ ಏನು ಅನ್ನೋದನ್ನು ಎಲ್ಲ ಮತಾಂಧರಿಗೆ ಕೂಡ ಮನದಟ್ಟು ಮಾಡುವಂತ ಕೆಲಸವನ್ನು ಕೂಡ ಈ ಹಿಂದೂ ಸಮಾಜ ಮಾಡುತ್ತೆ ಅನ್ನುವಂತ ಮಾತನ್ನ ಈ ವೇದಿಕೆಯ ಮೂಲಕ ಘೋಷಣೆ ಮಾಡ್ತಾ ಇದ್ದೀವಿ. ನಾವು ಯಾರದೋ ಬಗ್ಗೆ ಮಾತಾಡೋದಕ್ಕಾಗಿ ಇಲ್ಲಿ ಸೇರಿರೋದಲ್ಲ, ಅವುಗಳ ಬಗ್ಗೆ ಮಾತಾಡೋದಕ್ಕೆ ನಮಗೆ ಪುರ್ಸೊತ್ತು ಕೂಡ ಇಲ್ಲ. ಆದ್ರೆ ನಮ್ಮ ಸಮಾಜದ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ, ನಮಗೆ ಹೊರಗಿನ ಶತ್ರುಗಳಿಂದ ಯಾವತ್ತೂ ನಾವು ಸೋಲನ್ನು ಅಪ್ಪಿದವರಲ್ಲ. ನಮ್ಮನ್ನು ಒಳಗಿನಿಂದ ದುರ್ಬಲ ಮಾಡುವಂತವರು ಅನೇಕ ಜನ ಇದ್ದಾರೆ. ಈ ಸಮಾಜ ಒಳಗಿನಿಂದ ದುರ್ಬಲ ಆಗಿ ಆನಂತರ ಹೊರಗಿನ ದಾಳಿಗೆ ಒಳಗಾಗಿರೋದು. ಯಾವಾಗ ಈ ನೆಲದಲ್ಲಿ 33 ಬಾರಿ ಟಿಪ್ಪು ಸುಲ್ತಾನ್ ನೇತೃತ್ವದಲ್ಲಿ ಕೊಡಗನ್ನು ಕೈವಶ ಮಾಡಿಕೊಳ್ಳಬೇಕು ಅಂತ ಬಂದರು. ಆ 33 ಬಾರಿ ಕೂಡ ನಾವು ಪರಾಕ್ರಮದಲ್ಲಿ ಸೋತವರಲ್ಲ. ನಮ್ಮ ಹೃದಯ ವೈಶಾಲ್ಯತೆ. ಅವನು ಊಟಕ್ಕೆ ಬನ್ನಿ ಅಂತ ಕರೆದ, ಸಂಧಾನ ಮಾಡಿಕೊಳ್ಳೋಣ ಅಂತ ಕರೆದ. 33 ಬಾರಿ ಆ ಕಡೆ ಕೇರಳದ ಪಾಲಕ್ಕಾಡ್ನಿಂದ ಚಿರಾಕಲ್ನವರೆಗೆ ನರಹತ್ಯೆಯನ್ನು ಮಾಡ್ತಾ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾ, ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾ ಇರುವಂತಹ ಪಾಪಿ. ಈ ಕಡೆ ಎಷ್ಟೋ ತನ್ನ ರಾಜ್ಯದ ಅನೇಕ ಪ್ರಜೆಗಳನ್ನೇ ನಾಶ ಮಾಡಿದಂತಹ ಪಾಪಿ ಟಿಪ್ಪು ಸುಲ್ತಾನ್. ಅವನ ಬಗ್ಗೆ ನಮ್ಮ ಹಿರಿಯರು ತಿಳ್ಕೊಳ್ಳಲಿಲ್ಲ. ಅವನು ಊಟಕ್ಕೆ ಕರೆದ, ಅವನು ಸಂಧಾನಕ್ಕೆ ಕರೆದ ಅಂತ ಹೇಳಿ ಬರಿಗೈಯಲ್ಲಿ ಆ ಪಾಪಿಯ ಮುಂದೆ ಹೋದರು. ಪರಿಣಾಮವಾಗಿ ಇದೇ ಕೊಡಗಿನಲ್ಲಿ ವಿಶ್ವಾಸಘಾತುಕಾಯಿತು. ದೇವಟ್ಟಿ ಪರಂಬಿನಲ್ಲಿ ಎಷ್ಟೋ ಮನೆತನಗಳ ಹಿರಿಯರು ನಾಶ ಆಗುವುದು, ಎಷ್ಟೋ ಮನೆತನಗಳೇ ಮುಗಿದು ಹೋದವು. ಕಾವೇರಿಯಲ್ಲಿ ಅವಳ ಮಕ್ಕಳ ರಕ್ತವೇ ಹರಿಯಿತು. ಈ ವಿಶ್ವಾಸಘಾತುಕತನಕ್ಕೆ ಮತ್ತೊಮ್ಮೆ ಕೊಡಗಿನಲ್ಲಿ ಅವಕಾಶವನ್ನು ಕೊಡಕೂಡದು. ಇವತ್ತು ನಾಪೋಕ್ಲಿನಲ್ಲಿ ಆಗ್ತಾ ಇರುವಂತಹ ವಿಶ್ವಾಸಘಾತುಕತನ, ನಾವೇ ಕರೆದವರು, ನಾವೇ ಲೀಸಿಗೆ ತೋಟವನ್ನು ಕೊಟ್ಟವರು, ನಾವೇ ವ್ಯಾಪಾರ ಕೊಟ್ಟು ಬೆಳೆಸ್ತಾ ಇರೋರು ಇವತ್ತು ನಮ್ಮವರನ್ನೇ ರಸ್ತೆಯಲ್ಲಿ ಅಡ್ಡ ಹಾಕಿ ನಮ್ಮವರ ಮೇಲೆ ಹಲ್ಲೆ ಮಾಡ್ತಾರಂತಾದ್ರೆ ಇದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಹಿಂದೂ ಸಮಾಜ ಸಂಘಟಿತ ಆಗಬೇಕು ಬೇಡ? ಈ ಎಲ್ಲ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ನಾವು ಇವತ್ತು ಈ ಸಮಾಜವನ್ನ ಸಂಘಟಿಸುವಂತಹ ಕೆಲಸವನ್ನ ಮಾಡಿದ್ದೇವೆ. ಹೆಚ್ಚು ದೂರ ಹೋಗುವಂತ ಅಗತ್ಯ ಇಲ್ಲ. ಒಂದು 22 ವರ್ಷ ಇರ್ಬೋದು, 20, 22, 24 ವರ್ಷದ ಹಿಂದೆ 2002ರಲ್ಲಿ ಹರಿಶ್ಚಂದ್ರ ದೇವಾಲಯ ಪಾಲೂರಪ್ಪನ ದೇವಸ್ಥಾನದ ಮೇಲೆ ಅಪವಿತ್ರ ಮಾಡಿದಂತಹ ಸಂದರ್ಭದಲ್ಲಿ ಈ ಸಮಾಜ ಕೊಟ್ಟಂತಹ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ಒಮ್ಮೆ ನಿಮ್ಮ ಹಿರಿಯರಲ್ಲಿ ಕೇಳಿಕೊಳ್ಳಿ. ಆವತ್ತು ಊರು ಬಿಟ್ಟವರಲ್ಲಿ ಹೆಚ್ಚಿನವರು ಮತ್ತೆ ಊರಿಗೆ ಬರಲಿಲ್ಲ. ಈ ಸಮಾಜಕ್ಕೆ ಆ ಶಕ್ತಿ ಇದೆ. ಹಾಗಾಗಿ ಹಿಂದೂ ಸಮಾಜದ ತಾಳ್ಮೆಯನ್ನು ಯಾರು ಕೂಡ ಪರೀಕ್ಷೆಯನ್ನು ಮಾಡಬಾರದು. ಪೊಲೀಸ್ ಇಲಾಖೆ ಕೂಡ ಇವತ್ತು ಎಚ್ಚೆತ್ತುಕೊಳ್ಳಬೇಕು. ಯಾವುದೇ ಮತಾಂಧ ಶಕ್ತಿಗಳು ಇಲ್ಲಿ ಬೀದಿ ಪುಡಾರಿಗಳು